ಗೌರಿ ಏನ್ ಮಾಡಕತ್ತೀಯವ? ಒಂದ್ ಸ್ವಲ್ಪ ಸುಸ್ತಾದಂಗ ಆಗೈತಿ. ಒಂದ್ ಲೋಟ ಚಾ ಮಾಡ್ಕೊಂಬಾರವ. ಅತ್ತೆ ಅಡುಗೆ ಮಾಡ್ತಾ ಇದ್ದೀನಿ. ಮಾಡ್ಕೊಂಬರ್ತೀನಿ ಇರಿ ಸ್ವಲ್ಪ. ಸರಿ ಕಣವ, ಮಾಡ್ಕೊಂಬ. ಶಿವನು ಅದಾನ, ಈಗ ನಿಮ್ಮ ಮಾವನು ಬರೋ ಟೈಮ್ ಆಗೈತಿ. ಎಲ್ರಿಗೂ ಆಗಂಗ್ ಮಾಡ್ಬಿಡವ. ಶಿವನು ಅದಾನ, ಈಗ ಗಂಧ ಇಬ್ಬರಿಗೆ ತಾಂಬ. ಆಮೇಲೆ ಅಲ್ಲೇ ಅಲ್ಲಿ ಮೇಲೆ ಕಾಯ್ಕಿಟ್ಟು ಬರವ. ಆಮೇಲೆ ನಿಮ್ಮ ಮಾವ ಬಂದ್ಮೇಲೆ ನಿಮ್ಮ ಮಾವಾಗ ಒಂದು ಲೋಟ ಹಾಕ್ಕೊಡಂತಿ. ಈಗ ಶಿವಗ ನನಗೂ ಹಾಕೊಂಬಂದ್ಬಿಡವ ಮಾಡಿ. ಸರಿ ಅತ್ತೆ. ಅಮ್ಮ, ನನಗೆ ಟೀನು ಬೇಡ, ಏನು ಬೇಡ. ನಾನು ಹೊರಗಡೆ ಹೋಗ್ತೀನಿ. ನನಗೇನು ಬೇಕಾಗಿಲ್ಲ. ನಾನು ಊಟ ಸಹ ಮಾಡೋದಿಲ್ಲ. ನಾನು ಅಡುಗೆ ಸಹ ನನ್ನ ಪಾಲಿಂದು ಮಾಡಬೇಡಿ ನೀವು. ನಿಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡು ಊಟ ಮಾಡಿ. ನನಗೆ ಹಸಿವಾಗಿಲ್ಲ. ನಾನು ಊಟನೂ ಮಾಡಲ್ಲ, ಚಾವೂ ಕುಡಿಯಲ್ಲ, ಏನೂ ಮಾಡಲ್ಲ. ಯಾಕ್ಲಾ, ಮತ್ತೇನಾಯ್ತು ನಿನಗೆ? ಇಷ್ಟೊತ್ತನ ನಿಮ್ಮ ಮಾವ ಬಂದು ಎಲ್ಲ ಇದು ಮಾಡೋಗ್ಯಾರ, ಮತ್ತೆ ಯಾಕೆ ಮಿಷನ್ ಈ ಥರ ಮಾಡ್ಕೊಂಡಿಯ? ಯಾಕ ಊಟನೂ ಮಾಡಲ್ಲಂತಿ, ಚಾ ಕುಡಿಯಲ್ಲ ಅಂತಿ? ಏನೈತಿ ನಿನ್ನ ಮನ್ಸಿನಾಗ? ಏನೈತಿ ಈಗ ಹೇಳ್ಬಿಡು. ಇನ್ನು ಬೀಗರು ಊರಲ್ಲಿ ಮುಟ್ಟಿರಲ್ಲ ಅನ್ಸುತ್ತಾ? ದಾರೆಲ್ಲದಾರ ಏನೋ ಮತ್ತೆ ವಾಪಸ್ ಬರೋಕೇತೀನಿ. ಯಾಕೆ ಮಿಷನ್ ಈ ಥರ ಮಾಡ್ಕೊಂಡಿಯ ಹೇಳು? ಇನ್ನೊಂದು ಚೆನ್ನಾಗಿ ಕಲ್ತು ಬಿಟ್ರೆ ತಗೋರಿ. ನಾನು ಏನು ಮಾಡಿದ್ರು ಬೀಗನ ಕರೆಸ್ತೀನಿ ಅನ್ನೋಕ್ಕ. ನನಗೆ ಏನು ಬೇಡ. ನಾನು ಹೊರಕೋತೀನಿ. ನೀವು ಮಾಡ್ಕೊಂಡು ಕುಡೀರಿ. ನನಗೇನು ಬೇಡ. ಇಷ್ಟೊತ್ತಲ್ಲಿ ಎಲ್ಲೈತಿಯಾ? ಸುಮ್ಮನೆ ಕೂತ್ಗ. ಗೌರಿಗೆ ಹೇಳಿದೀನಿ ಚಾ ತರ್ತಾಳ ಕುಡಿಯಂತಿ. ಎಲ್ಲಿಗೆ ಹೋತಿ? ಈಗೇನು ನಿನ್ನ ಮನ್ಸಲ್ಲಿ ಏನೈತಿ ಅದನ್ನಾದ್ರೂ ಹೇಳ್ಬಿಡು. ಇನ್ನೊಂದು ಏನಾದ್ರೂ ನಿರ್ಧಾರನ ಮಾಡೋಣ. ನೀವೇನು ಮಾಡೋದೇನು ಬೇಕಾಗಿಲ್ಲ. ನಾನು ರಾತ್ರಿನೂ ಸಹ ಮನೆಗೆ ಬರಲ್ಲ. ನಾನು ಅಲ್ಲೇ ನನ್ನ ಸ್ನೇಹಿತ ಮನೇಲಿ ಮಲಗ್ತೀನಿ. ನನ್ನ ದಾರಿ ಕಾಯ್ಬೇಡಿ. ನಾನು ನಾಳೆ ಬೆಳಗ್ಗೆ ಬರ್ತೀನೋ ಇಲ್ಲ ಸಾಯಂಕಾಲ ಬರ್ತೀನೋ ಗೊತ್ತಿಲ್ಲ. ನನಗೆ ಯಾವಾಗ ಬರ್ಬೇಕು ಅನಿಸುತ್ತೆ ಅವಾಗ ಬರ್ತೀನಿ. ನನ್ನ ದಾರಿ ನೀವು ಕಾಯ್ಬೇಡಿ. ನಾನು ಹೋಗ್ತೀನಿ. ಅಲ್ವಾ ಶಿವು, ಈ ಥರ ಮಾತಾಡಿದ್ರೆ ನಾ ಏನು ಹೇಳ್ಬೇಕು ನಿನಗೆ? ಯಾಕೆ ಮನೆಗೆ ಬರಲ್ಲ? ಯಾಕೆ ಊಟ ಮಾಡಲ್ಲ ನೀನು? ಏನಂತ ಸರಿ ಹೇಳು ಸ್ವಲ್ಪ. ಹಿಂಗೆ ಹೇಳಿ ಹೋದ್ರೆ ನಾವು ಏನು ಮಾಡೋಕೆ? ಯಾಕ ಈ ಮನೆ ಸಾಕಾತ ನೀನು? ನಿನ್ನ ಗೆಳೆಯನ ಮನೆಗೆ ಹೋಗಿರ್ತೀಯನ? ಏನು ಬೇಕಾಗಿಲ್ಲ, ಸುಮ್ಮನೆ ಇಲ್ಲೇ ಇರು. ಇಲ್ಲಾಂದ್ರೆ ನೋಡು ಮತ್ತೆ ಕತ್ತಿನ ಬೇರೆ ಆತೈತಿ. ನೀವೇನು ಮಾಡ್ತೀರಿ? ಎಲ್ಲ ಮಾಡಿದ್ದಾತಲ್ ತಗ. ಮತ್ತಿನ್ನೇನು ಮಾಡ್ತೀರಿ? ಇಲ್ಲ, ನಾನು ಮನೆಗೆ ಇರೋಕೆ ಆಗೋಲ್ತ ನನಗೆ. ನಾನು ಓದ್ತೀನಿ, ನನ್ನ ಸ್ನೇಹಿತ ಮನೇಲಿ ಇರ್ತೀನಿ. ನನ್ನ ದಾರಿ ಕಾಯ್ಬಿಡಿ ನೀವು. ನಿಮ್ಗೆ ತಿಳಿದಂಗೆ ನೀವು ಮಾಡ್ಕರಿ, ನನಗೆ ತಿಳಿದಂಗೆ ನಾನು ಮಾಡ್ತೀನಿ. ನನ್ನ ಪಾಡಿಗೆ ಬಿಟ್ಬಿಡಿ ಸ್ವಲ್ಪ ದಿನ ನನ್ನ. ಹಲೋ, ಈ ಥರ ಹೇಳೋದ್ರೆ ಹೆಂಗೆ? ನಿಂದ್ರು ಶಿವು, ಸ್ವಲ್ಪ ನಿಲ್ಲು. ಅಮ್ಮ ಪ್ಲೀಸ್, ನಿಮ್ಮ ಕೈ ಮುಗಿತೀನಿ. ನನ್ನ ಪಾಡಿಗೆ ನಾವು ಬಿಟ್ಬಿಡಿ. ನಾನು ಹೋಗ್ತೀನಿ. ಬಾಯ್. ಶಿವು ಶಿವು ಶಿವು, ಸ್ವಲ್ಪ ನಿಂತ್ಕೊಳ್ಳು ಶಿವು. ಮನಸ್ಸಲ್ಲಿ ಮತ್ತೇನು ಇಟ್ಕೊಂಡು ಹೊಂಟಾನೆ ಏನೋ. ಮನೆಗೆ ಬರಲ್ಲ ಅಂದ್ರೆ ಏನು ಅರ್ಥ ಇದು? ಒಂದ್ಸಲ ನನಗಂತೂ ಸಾಕಾಗೋಯ್ತು. ಇಂಥವ್ರನ್ನ ಎತ್ತಕ್ಕ ಇಂಥವನ್ನೆಲ್ಲ ಅನುಭವಿಸ್ಲೇಬೇಕು ನಾನು. ನನ್ನ ಕರ್ಮ ಇದು. ನಾನು ಏನು ಮಾಡಲಿ? ನಾನು ಇಂಥವ್ರನ್ನ ಎತ್ತಿದ್ದಕ್ಕ ಇನ್ನೆಲ್ಲ ಅನುಭವಿಸ್ಬೇಕು ನಾನೀಗ. ಅತ್ತೆ, ಶಿವೊಬ್ರು ಇಲ್ಲೇ ಇದ್ದಾರ. 2 ಲೋಟ ಚಹಾ ಮಾಡ್ಕೊಂಬರವ ಅಂತಂದೆ. ನಾನು ನೋಡಿದ್ರೆ 2 ಲೋಟ ಚಹಾ ತಂದಿದ್ದೀನಿ. ಶಿವೊಬ್ರು ಎಲ್ಲಿ ಕಾಣಿಸ್ತಾ ಇಲ್ವಲ್ಲ? ಹೊರಗಡೆ ಹೋಗಿದ್ದಾರಾ ಅತ್ತೆ? ಹ್ಞೂ, ಇಷ್ಟೊತ್ತನ ಇಲ್ಲೇ ಇದ್ದ. ಈಗ ತಾನೇ ಹೋದ. ಚಹಾ ಕುಡ್ಕೊಂಡು ಹೋಗಂತೀರೋ ಅಂದ್ರೆ ನನಗೆ ಚಾವು ಬೇಡ, ಏನು ಬೇಡ. ಊಟಕ್ಕೂ ಸಹ ಬರಲ್ಲ ನಾನು. ಇವತ್ತು ರಾತ್ರಿ ಸಹ ಮನೆಗೆ ಬರಲ್ಲ ನಾನು. ನನ್ನ ಸ್ನೇಹಿತ ಮನೇಲಿ ಇರ್ತೀನಿ ಅಂತಂದು ಹೇಳಿ ಹೋಗ್ಬಿಟ್ಟು ನಾನು ಎಷ್ಟು ಕೂಗಿದೆ, ಕೇಳವಲ್ಲ ನನ್ನ ಮಾತು. ನಿಂದ್ರು ಅಂತ ಎಷ್ಟು ಕೂಗಿದೆ, ಹಂಗೆ ಹೋಗ್ಬಿಟ್ಟು ಇವತ್ತು ಮನೆಗೂ ಸಹ ಬರಲ್ಲ ಅಂತ ನೋಡವನು. ಊಟನೂ ಸಹ ಮಾಡಲ್ಲ ಅಂತ. ಮತ್ತೇನು ಮನಸ್ಸಿನ ಏನು ಇಟ್ಕೊಂಡನೋ ಏನು, ಹಿಂಗೆಲ್ಲ ಹೇಳಿ ಹೋದ್ ನೋಡವ. ನನ್ನ ಕರ್ಮ, ನಾನೇನು ಮಾಡಲಿ ಹೇಳು? ಅಯ್ಯೋ, ಹೌದಾ ಅತ್ತೆ? ಶಿವವರು ಈಗೆಲ್ಲ ಹೇಳೋದ್ರ? ಹಾಗಾದ್ರೆ ಇವತ್ತು ಮನೆಗೆ ಬರೋದಿಲ್ವಂತ ಹಾಗಾದ್ರೆ ಶಿವು? ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅತ್ತೆ ಶಿವವರು? ಅಂಥದ್ದು ಏನು ಮಾಡಿದ್ದೀನಿ ನಾನು? ಆ ಚಿನ್ನು ಅಲ್ಲಿ ಇರಲಾರ್ದು, ನಂತಲ್ಲಿ ಇರಲಾರ್ದು ಆ ಚಿನ್ನು ಹತ್ರ ಏನು ಕಂಡ್ರೆ ನಿಮ್ಮ ಮಗ? ಯಾಕೆ ಈ ಥರ ಮಾಡ್ತಾ ಇದ್ದಾರೆ? ನಾನು ಏನು ಮಾಡಲಿ ಅತ್ತೆ? ಆ ಕಡೆ ಅಮ್ಮನ ನೋಡ, ಇಲ್ಲ ಈ ಕಡೆ ಇವ್ರು ನೋಡ, ನನಗೊಂದು ತಿಳಿವಲ್ತು ಅತ್ತೆ. ನನ್ನ ಕರ್ಮ ನಿಮ್ಮ ಕರ್ಮ ಅಲ್ಲ ಅತ್ತೆ, ಅದು ಇದು ನನ್ನ ಕರ್ಮ. ನಾನು ಯಾವ ಕಡೆ ಅಂತ ಹೋರಾಡಲಿ? ಆ ಕಡೆ ಅಮ್ಮನ ನೋಡ, ಇಲ್ಲ ಈ ಕಡೆ ಇವ್ರು ನೋಡ, ನಾನು ಏನು ಮಾಡಲಿ ಅತ್ತೆ? ನೀವೇ ಹೇಳಿ ಅತ್ತೆ. ಅಯ್ಯೋ ಗೌರಿ, ಇಷ್ಟಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೊಂತೀವ? ಅವನೇನು ಹಂಗೆ ಹೋಗ್ಬಿಡ್ತೀನಿ ಅಣ್ಣ. ಇವತ್ತು ಒಂದಿನ ಫ್ರೆಂಡ್ ಮನೇಲಿ ಇರ್ತೀನಿ ಅಂದನಂತವ. ನಾಳೆ ಬಂಗಿರ್ತಾನೆ ಹೆಂಗನ. ಸುಮ್ಮನೆ ಇಷ್ಟೆಲ್ಲ ಆಗೈತಲ್ಲ, ಅವನಿಗೂ ಸ್ವಲ್ಪ ಬೇಜಾರಾಗಿರುತ್ತಾ. ಅಕ್ಕ 1-2 ದಿನ ಇರ್ತೀನಿ ಅಂತ ಹೇಳಿ ಅಂದ್ಬಿಡು. ಅವನೇನು ಅಲ್ಲೇ ಹೋಗಲ್ಲಲ್ಲ, 2 ದಿನ ಇದು ಬರ್ತಾನೆ ಬಿಡವ. ನೀನು ಯಾಕೆ ಬೇಜಾರಾಗ್ತೀಯ? ಅಲ್ಲ ಅತ್ತೆ, ಶಿವವರು ಈ ಥರ ಯಾಕೆ ಮಾಡ್ತಾ ಇದ್ದಾರೆ ಅತ್ತೆ? ಮೊದಲೆಲ್ಲ ಈ ಥರ ಇರಲಿಲ್ಲ ಶಿವು. ಇವಾಗ ನೋಡಿದ್ರೆ ಇವರು ನಮ್ಮ ಶಿವನ ಅಂತ ಅನಿಸ್ಬಿಟ್ಟಿದೆ ಅತ್ತೆ ನನಗೆ. ಆ ಥರ ಮಾಡ್ತಾರೆ. ನನ್ನ ಜೊತೆನೂ ಸರಿ ಮಾತಾಡೋಳ್ರು. ಏನು ಮಾಡಲಿ ಅತ್ತೆ? ನನಗೊಂದು ದೋಸ್ತನೇ ಇಲ್ಲ. ಏನು ಮಾಡಲಿ? ನನಗೆ ಬೇಜಾರಾಗ್ಬಿಟ್ಟಿದೆ ಅತ್ತೆ. ಅಯ್ಯೋವ, ಬೇಜಾರು ಮಾಡ್ಕೊಬಿಡ ಬಿಡವ. 2 ದಿನ ಇದ್ದು ಬರ್ತಾನೆ. ಬೇಕಾದ್ರೆ ಆಮೇಲೆ ಬಂದಮೇಲೆ ಕುಂತು ಇನ್ನೊಂದ್ಸರಿ ನಾನು ಬುದ್ಧಿವಾದ ಹೇಳ್ತೀನಿ. ನೀವು ಬೇಜಾರು ಮಾಡ್ಕೊಬರವ. ಶಿವು ಅಂತ ಹುಡುಗನೂ ಅಲ್ಲ. ಆ ಹುಡುಗಿ ಏನೋ ಮಾಡಿ ಸ್ವಲ್ಪ ಇದು ಮಾಡಿಬಿಟ್ಟೈತಿ. ನಾನು ಹೇಳ್ತೀನಿ ಹೇಳವ. ಮೊದಲೆಲ್ಲ ಹೆಂಗಿದ್ರಿ ನೀವು, ಆ ಥರ ನಾನು ಮಾಡ್ತೀನಿ ನಿಮ್ಮಿಬ್ಬರನ್ನ. ನೀನು ಚಿಂತೆ ಮಾಡಬೇಡವ ಯವ್ವ.
ಸರಿ ಅತ್ತೆ, ಏನು ಮಾಡ್ತೀರಾ ಏನು ಬಿಡ್ತೀರೋ ನೋಡಿ ನೀವೇ. ತಗೊಳ್ಳಿ, ಚಾವು ಆರುತ್ತಾ, ಕುಡೀರಿ. ಹಾಂ ಕೊಡವ. ಸರಿ ಆಯಿತು, ಕೆಲಸ ಆಮೇಲೆ ಮಾಡುವಂತಿ. ಹೆಂಗನ 2 ಲೋಟ ಚಹಾ ತಂದೀಯಾ, ಅವನಂತರ ಹೋಗ್ಬಿಟ್ಟ. ಬಾ ಕೂತ್ಕೋ, ಬಾ ನೀನು ಕುಡಿ ಬಾ. ಬೆಳಗ್ಗೆಲಿಂದ ಅದನ್ನೆಂತ ಯೋಚನೆ ಮಾಡಿ ಹತ್ತತ್ತು ಮುಖ ಎಲ್ಲ ಹೆಂಗಾಗೈತೆ ನೋಡು. ಈಗ ಮತ್ತೆ ನಿಮ್ಮ ಮಾವ ಬಂದ್ರೆ ನಿನ್ನ ಮುಖ ನೋಡಿ ಏನಾಗೈತೆ ಅಂತ ಕೇಳಿದ್ರೆ ನಾನು ಏನು ಹೇಳಿ. ಬಾ ಕೂತ್ಕೋ ಬಾ. ಕೂತ್ಕೊಂಡು ಚಹಾ ಕುಡ್ದು ಸ್ವಲ್ಪ ಮುಖ ತೊಳ್ಕೊಂಬಾರವ. ನಿನ್ನ ಮುಖ ನೋಡೋದು ಆಗೋಲ್ತು ನನ್ನಿಂದ. ಅಯ್ಯೋ ಅತ್ತೆ, ಮನೇಲಿ ಇಷ್ಟೆಲ್ಲ ಆದಮೇಲೂ ಮುಖದಲ್ಲಿ ನಗು ಹೇಗಿರ್ತೈತೆ ನೀವೇ ಹೇಳಿ ಅತ್ತೆ. ಅಯ್ಯೋ ಹಂಗೆಲ್ಲ ಯಾಕಂತೀವ, ಅಂಥದ್ದು ಏನಾಗೈತಿ, ನಾನೆಲ್ಲ ಸರಿ ಮಾಡ್ತೀನಿ. ಎಲ್ಲ ಯೋಚನೆ ಮಾಡಬೇಡ. ಕೂಡು ಬಾ, ಹೆಂಗನ ಚಾ ಹಾಕೊಂಬಂದ್ಯಾ, ಕುಡಿ ಬಾ. ಅಯ್ಯೋ ಬೇಡಿ ಅತ್ತೆ, ನನ್ನ ಒಳಗೆ ಕೆಲಸ ಐತಿ ತಗೊಳ್ಳಿ. ಹೋಗಿ ನಾನು ಈ ಚಾವನ್ನ ವಾಪಸ್ಸು ಕಾಯಕ್ಕಿಡ್ತೀನಿ. ಮಾವ ಬಂದಮೇಲೆ ಬೇಕಾದರೆ ಕೊಡ್ತೀನಿ. ನನಗೆ ಬೇಡ ಬಿಡಿ ಅತ್ತೆ. ಅಯ್ಯೋ ಇರಲಿ ಕುಡಿಯವ. ಇಲ್ಲ ಅತ್ತೆ, ನಾನು ಅಡುಗೆ ಮಾಡಿ ಕೆಲಸ ಎಲ್ಲ ಆದಮೇಲೆ ಬೇಕಾದ್ರೆ ಕುಡಿತೀನಿ. ಈಗ ಒಳ್ಳೆ ಅತ್ತೆ. ಸರಿ ಕಣವ, ಹಾಗಾದರೆ ಸರಿ ಅತ್ತೆ, ಒಳಗಡೆ ಕೆಲಸ ಇದೆ, ನಾನು ಹೋಗ್ತೀನಿ. ಸರಿ ಕಣವ, ಅದನ್ನೆಲ್ಲ ಯೋಚನೆ ಮಾಡಬೇಡ ನೀನು. ಆಗಬಾರ್ದು, ಏನೂ ಆಗಿಲ್ಲ, ಎಲ್ಲ ಸರಿ ಹೋಗ್ತೈತಿ. ಬರೀ ಯೋಚನೆ ಮಾಡ್ಕೊಂಡು ಕುಂದ್ರಬೇಡ ಒಂದು ಮೂಲೆಯಲ್ಲಿ. ಏನೂ ಆಗಿಲ್ಲ ಅಂತದ್ದು ಎಲ್ಲನ ನಾನು ಸರಿ ಮಾಡ್ತೀನಿ. ನೀನೆಲ್ಲ ಬೇಜಾರು ಮಾಡ್ಕೊಂಡು ಎಲ್ಲಿ ಬೇಕಾರೆ ಅಲ್ಲಿ ಕುಂದ್ರಬೇಡ. ಸಪ್ಪಗ ನೀನು ನಗುತ್ತಾ ನಗುತ್ತಾ ಮನೆ ತುಂಬ ಓಡಾಡ್ತಿದ್ರೇ ನಮ್ಮ ಮನೆಗೆ ಕಳೆ. ಹಿಂಗೆಲ್ಲ ಮುಖ ಮಾಡ್ಕೊಂಡಿರ್ಬೇಡವ ನೀನು. ಹಾಂ ಸರಿ ಅತ್ತೆ. ಏನಿದು ಮನೇಲಿ ಗೌರಿ ಕಾಣ್ತಿದ್ದಾಳೆ ಏನು? ಚಾರು ಏನು ಗೌರಿ ಸೀರೆ ಹಾಕೊಂಡು ಗೌರಿ ತರ ಕಾಣಕತ್ತಾಳೆ ಏನೋ? ಇಲ್ಲ ಗೌರಿನ ಊರಿಗೆ ಬಂದಾಳ? ಗೌರಿ ಈಗ ಇಷ್ಟು ಬೇಗ ಹೆಂಗ್ ಊರಿಗೆ ಬರ್ತಾಳ? ಇನ್ನೂ ಬೀಗ್ತಿಗೆ ಕಾಲು ಇನ್ನೂ ಹೋಗಿಲ್ಲ ಅನ್ಸುತ್ತ. ಗೌರಿ ಮನೆಗೆ ಬಂದಿರಲ್ಲ ಬಿಡು. ಇದೇನು ಚಾರುನೇ ಅನ್ಸುತ್ತ. ಇರು ಒಳಗಡೆ ಹೋಗಿ ನೋಡ್ತೀನಿ. ಇಲ್ಲ ಇದು ಚಾರು ಅಲ್ಲ, ನಮ್ ಗೌರಿನ. ಯಾಕ ಏನು ಒಂದ್ ಫೋನ್ ಮಾಡಿಲ್ಲ, ಏನು ಇಲ್ಲ. ಯಾಕ ಊರಿಗೆ ಬಂದ್ಬಿಟ್ಟಾಳ? ಅವ್ರಮ್ಮಗೇನು ಹುಷಾರಾಗೈತೆ ಏನು? ಗೌರವ, ಗೌರಿ ಬಂದ್ರಾ ರೀ? ಬರ್ರಿ. ಗೌರಿ ಶಿವು ಚಾ ಹಾಕೊಂಡು ಬಂದಿದ್ಲು. ಶಿವು ಹೊರಗೆ ಹೋಗ್ಬಿಟ್ಟ, ಒಳಗಡೆ ಚಾ ಒಯ್ಯಕತ್ತಾಳ. ಬರ್ರಿ ಕೂಡ್ ಬರ್ರಿ. ಗೌರಿ ಗೌರಿ, ನಿಮ್ಮ ಮಾವ ಬಂದ. ಆ ಚಾ ಏನು ಒಳಗಿಡ್ತೀಯವ? ತಾಂಬ, ಇಲ್ಲಿ ನಿಮ್ಮ ಮಾವ ಕೊಟ್ಬಿಡು. ಹಾಂ ಅತ್ತೆ. ಬರ್ರಿ ಕೂಡ್ ಬರ್ರಿ. ಹೊಲದಲ್ಲಿ ಕೆಲಸ ಮಾಡಿ ದಣ್ಕೊಂಡು ಬಂದಿದ್ದೀರಾ. ನಿಮ್ಮ ಸಸಿ ಚಾ ಮಾಡ್ಕೊಂಬಂದ. ಬರ್ರಿ ಕುಡಿ ಬರ್ರಿ. ಸರಿ. ಹೌದು, ಗೌರಿ ಯಾವಾಗ ಬಂತು? ಬೆಳಗ್ಗೆನೂ ಫೋನ್ ಮಾಡಿಲ್ಲ, ಏನಿಲ್ಲ. ಸಡನ್ಲಿ ಒಮ್ಮೆಲೆ ಬಂದ್ಬಿಟ್ಟಿದಾಳ ಗೌರಿ. ಬೀಗ್ತಿ ಅಮ್ಮ ಏನು ಹುಷಾರಾದ್ರಂತ ಆಗಾರ? ಅದು ಬೀಗ್ತಮ್ಮ ಆರಾಮಾಗ್ಯಾರಂತ. ಅಕ್ಕ ಗೌರಿ ಭಾಳ ದಿನ ಆಯ್ತಲ್ಲ ಅಕ್ಕ ಈಗ ಬಂದು ಅರಪ್ಪ ಬಿಟ್ಟು ಹೋದ್ರು. ಬರ್ರಿ ಕೂಡ್ ಬರ್ರಿ. ಚಾ ತಾಂಬರವ, ನಿಮ್ಮ ಮಾವು ಚಾ ಕೊಡು. ಏನು ಬೀಗರು ಬಂದಿದ್ರ ಹಾಗಾದ್ರ? ಹೌದು, ಎಲ್ಲಿ ಕಾಣಿಸವಲ್ರಲ್ಲ? ನಾವು ಒಳಗಡೆ ಇದ್ದಾರ? ಅಯ್ಯೋ ಅದು ರೀ, ಬೀಗರು ಇಲ್ಲ ರೀ. ವಾಪಸ್ಸು ಗೌರಿನ ಬಿಟ್ಟು ಏನೋ ಊರಲ್ಲಿ ಕೆಲಸ ಐತಂತಂದು ಹಂಗೆ ಹೋಗ್ಬಿಟ್ರು. ಈಗ ತಾನೇ ಹೋದ್ರು. ಇನ್ನು ನಮ್ಮ ಊರಲ್ಲಿರೋ ಬಸ್ ಈಗ ಹೋಗಿರ್ತಲ್ಲ, ಅದೇ ಬಸ್ಸಿಗೆ ಹೋದ್ರು ನೋಡ್ರಿ. ಇಷ್ಟೊತ್ತನ ನೀವು ಬರ್ತೀರಾ ಅಂತಂದು ಕಾದ್ರು. ನೀವು ಬರೋದು ಲೇಟ್ ಆತೈತೆ ಅಂತ ಗೊತ್ತಾದ್ಮೇಲೆ ಹೊಲದಲ್ಲಿ ಕೆಲಸ ಐತವರಿ, ಬೀಗರಿಗೆ ಹೇಳ್ಬಿಡಿ ಅಂತಂದೇಳಿ ಈಗ ಹೋದ್ರ ರೀ. ಅಯ್ಯೋ ಹೌದಾ? ಬರೋದು ಗೊತ್ತಿಲ್ಲ, ಹೋಗೋದು ಗೊತ್ತಾಗಿಲ್ಲ ನೋಡಂಗಾರೆ. ಗೌರಿ, ಯಾಕವ ಮುಖ ಈ ಸಪ್ಪೆ ಮಾಡ್ಕೊಂಡಿದ್ಯಾ? ಹುಷಾರ ಇದೆಯಾ? ಇಲ್ಲ ಆರಾಮಿಲ್ಲ ಏನು? ಅಯ್ಯೋ ಮಾವ, ಹಾಗೇನಿಲ್ಲ ಮಾವ, ಆರಾಮೇ ಇದ್ದೀನಿ. ಮತ್ತೆ ಮುಖ ಯಾಕವ ಎಲ್ಲ ಸಪ್ಪೆ ಮಾಡ್ಕೊಂಡ್ಬಿಟ್ಟಿಯಾ? ಈ ತರ ನೀನಿರೋದು ಯಾವಾಗಾದ್ರೂ ಆರಾಮಿರ್ಲಾರ ಮಾತ್ರ ಹಿಂಗ ಮುಖ ಕಾಣುತ್ತವ ನಿಂದು. ಯಾವಾಗ ನೋಡಿದ್ರು ಒಳಗ್ತಾ ಇರುತ್ತ. ಅದಕ್ಕ ಮುಖ ಒಂಥರ ಆಗಿತ್ತಲ್ಲ, ಅಕ್ಕ ಕೇಳಿದೆವ. ಹಂಗಾರೆ ಆರಾಮದಿ ಯಾವ? ಮಾವ, ಆರಾಮಿದ್ದೀನಿ. ಇಲ್ಲ ರೀ, ನಮ್ಮ ಗೌರಿಗೆ ಏನಾಗಿ ಆಗ್ಬೇಕು. ಎಲ್ಲ ಆರಾಮದಾಳ. ಪಾಪ ಅಲ್ಲಿಂದ ಪ್ರಯಾಣ ಮಾಡಿ ಬಂದಾಳಲ್ಲ, ಸುಸ್ತಾಗೈತಿ. ಅದಕ್ಕೆ ಮುಖ ಒಂಥರ ಬಾಡೈತಿ ತಗರಿ. ಗೌರಿಗೆ ಏನೂ ಆಗಿಲ್ಲ, ಆರಾಮದಾಳ ತಗೊಳ್ರಿ. ಹೌದಾ? ಸರಿ ಕಣವ. ತಾಂಬರವ, ಸುಸ್ತಾಗಿ ಬಂದ್ಬಿಟ್ಟಿನಿ ನಾನು. ಹೊಲದಲ್ಲಿ ಬೆಳಗ್ಗೆಯಿಂದ ಕೆಲಸ ಮಾಡಿ ಸಾಕಾಗಿ ಹೋಗ್ಬಿಟ್ಟೈತಿ. ಯಾಕ ಬಂದ್ಗಟ್ಟಲ್ಲಿ ಚಾವು ರೆಡಿಗಿದ್ದಿ? ಕೊಡವ. ಯಾಕೋ ಸುಸ್ತಾಗ್ಬಿಟ್ಟೈತಿ. ಸ್ವಲ್ಪ ಚಾ ಕುಡ್ದು ರೆಸ್ಟ್ ಮಾಡ್ತೀನಿ. ಹಾಂ ಮಾವ, ತಗೊಳ್ಳಿ. ಸರಿ ಅತ್ತೆ, ನಾನು ಒಳಗಡೆ ಕೆಲಸ ಐತೆ, ನಾನು ಕೆಲಸ ಮಾಡ್ತೀನಿ. ಏನಾದರೂ ಬೇಕಾದರೆ ಕೂಗಿ ಬರ್ತೀನಿ. ಸರಿ ಕಣಮ್ಮ, ಹೋಗಿ ಕೆಲಸ ಮಾಡು. ಅಲ್ವೇ ಸರಿ ನೋಡಿಯೇ ಇಲ್ಲ. ಗೌರಿ ಮುಖ ಎಷ್ಟು ಬಾಡೈತಿ ನೋಡು. ಅಲ್ಲಿಂದ ಪ್ರಯಾಣ ಮಾಡಿ ಬಂದ್ರ ಇಷ್ಟೊಂದು ಸುಸ್ತಾತೈತ? ಇಲ್ಲ ಬಿಡು, ನಮ್ ಗೌರಿ ಅವಾಗ ಊರಿಗೆ ಹೋಗಿ ಬಂದ್ರು ಮುಖ ಈ ತರ ಆಗ್ತಿರ್ಲಿಲ್ಲ. ಇದಕ್ ಸರಿ ನೋಡಿಯೇ ಇಲ್ಲ ನೋಡು. ಹುಷಾರಿಲ್ಲ ಅನ್ಸುತ್ತ ಹುಡುಗಿಗೆ. ಮುಖ ನೋಡಿದೇ ಇಲ್ಲ, ಸರಿ ನೋಡು ಸ್ವಲ್ಪ.
ಅಯ್ಯೋ ಇಲ್ಲ ರೀ, ನಮ್ಮ ಗೌರಿಗೆ ಏನಾಗಿರ್ಬೇಕು, ಆರಾಮೇ ಇದ್ದಾಳ, ಏನೂ ಇಲ್ಲ. ಇಷ್ಟು ದಿನ ತವ್ರ ಮನೇಲೇ ಇದ್ದು ಇವಾಗ ಊರಿಗೆ ಬಂದಾಳಲ್ಲ, ಮತ್ತೆ ಇಲ್ಲಿ ಅಡ್ಜಸ್ಟ್ ಆಗಕ್ಕೆ ಒಂದು 4 ದಿನ ನಡೀತೈತಿ. ಪಾಪ ಇಷ್ಟು ದಿನ ಅವರಪ್ಪ ಅಮ್ಮನ ಜೊತೆ ಎಲ್ಲ ಚೆನ್ನಾಗಿದ್ದು ಈಗ ಒಮ್ಮೆಲೆ ಬಿಟ್ಟು ಬಂದಿದ್ದಾಳಲ್ಲ, ಸ್ವಲ್ಪ ಆಕೆಗೂ ಬೇಜಾರಾಗತ್ತ. ಅಕ್ಕ ಮುಖ ಆ ಥರ ಆಗೈತೆ ತಗೋರಿ. ಗೌರಿಗೆ ಏನೂ ಆಗಿಲ್ಲ, ಆರಾಮನ ಅದಾಳ. ಹೌದಾ? ಹಾಗಾದ್ರೆ ಸರಿ ಬಿಡು. ಹೌದು, ಗೌರಿ ಊರಿಗೆ ಬರ್ತೀನಿ ಅಂತಂದು ಏನು ಫೋನ್ ಮಾಡಿರ್ಲಿಲ್ಲ, ಏನಿಲ್ಲ, ಒಮ್ಮೆಲೆ ಸಡನ್ಲಿ ಬಂದ್ಬಿಟ್ಟಾಳಲ್ಲ. ಬೀಗ್ತಿ ಅಮ್ಮ ಆರಾಮಾಗಿದ್ದಾಳಂತ ಹಾಗಾದ್ರ? ರೀ, ಸ್ವಲ್ಪ ಆರಾಮಾಗಿದ್ದಾಳಂತ, ಸ್ವಲ್ಪ ಅಡ್ಡಾಡ್ತಾರಂತ. ಅಕ್ಕ ಭಾಳ ದಿನ ಆತವ ನೀನು ನಿಮ್ಮ ಊರ್ಲಿಂದ ಬಂದು, ನಾನು ನಿಮ್ಮ ಮೇಲಿಂದ ಆರಾಮಾಗಿನಲ್ಲ, ನಮ್ಮ ಮನೆ ಕೆಲಸ ನಾ ಮಾಡ್ಕೋತೀನಿ, ಊರಿಗೆ ಹೋಗಿದ್ರೆ ಹೋಗ್ಬಿಡವ ಅಂದ್ರಂತ. ಅಕ್ಕ ಗೌರಿ ಅವರಪ್ಪನ ಕರ್ಕೊಂಡು ಬಂದ್ಲು. ನನಗೆ ಬೆಳಗ್ಗೆ ನೀವು ಹೋದ್ಮೇಲೆ ಫೋನ್ ಹಚ್ಚಿದ್ಲು, ಇದ್ರಂಗತ್ತೆ ಅಮ್ಮಗ ಹುಷಾರಾಗೈತಿ, ನಾವು ಊರಿಗೆ ಬರ್ತೀನಿ ಅಂದ್ಲು. ಹಂಗಾದ್ರೆ ಸರಿ ಅವ ಬಾ ಅಂತ ಹೇಳಿದೆ. ನೀವು ಅಷ್ಟೊತ್ತಲೇ ಹೋಗ್ಬಿಟ್ಟಿದ್ವಿ. ಅವ ಮಾಡಿದ್ಲು ಗೌರಿ ಬೆಳಗ್ಗೆ ಫೋನು. ಹೌದಾ? ಬೀಗ್ತಿ ಅಮ್ಮ ಆರಾಮ ಅಲ್ಲ ನಂಗಾರ? ಬೇಷ್ ಆತ್ ಬಿಡು ಹಂಗಾರ. ಸರಿ ಆಯಿತು. ದಣ್ಕೊಂಬಂದಿರ ಹೊಲದಿಂದ. ಸರಿ, ಚಹಾ ಕುಡ್ದು ಮೈ ತೊಗೊತೀರ ನೋಡಿ, ಜಳಕ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ಸರಿ. ಕತೆ ಮುಂದುವರಿಯುವುದು. ಈ ಸ್ಟೋರಿ ಇಷ್ಟ ಆದರೆ ಒಂದು ಲೈಕ್ ನೀಡಿ. ಹಾಗೆ ಮೊದಲೇ ಎಲ್ಲ ವಿಡಿಯೋದಾಗ ಹೇಳೋದಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇದೇ ಥರದ ಎಂಟರ್ಟೈನ್ಮೆಂಟ್ ದಿನಾಲೂ ಸಿಗುತ್ತೆ, ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ. ಸರಿ ಫ್ರೆಂಡ್ಸ್, ಮುಂದಿನ ವಿಡಿಯೋ ಜೊತೆ ಸಿಗ್ತೀವಿ. ಧನ್ಯವಾದಗಳು.